ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ 2024 ಕ್ವಶನ್ ಪೇಪರ್ ವಿತ್ ಆನ್ಸರ್ನ ನೋಡೋಣ. ಆ್ಯಂಡ್ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಫಸ್ಟ್ ಸೆಕ್ಷನ್ ಏನಲ್ಲಿ 2 ಮಾರ್ಕ್ಸ್ ಕ್ವಶನ್ನ ನೋಡೋಣ. ಫಸ್ಟ್ ಡಿಫೈನ್ ದ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಕೇಳಿದ್ದಾರೆ. ಸೊ ಇನ್ವೆಸ್ಟ್ಮೆಂಟ್ ಅಂತ ಅಂದರೆ Trop Edward 2010 defined investment is commitment of current financial resource in order to achieve higher gains in the future. This is a commitment of funds made in the expectation of some positive rate of return. Expectation of return is an essential element of an investment. So investment is a employment of funds on an asset with the aim of earning income or capital appreciation. ಸೊ ಇನ್ವೆಸ್ಟ್ಮೆಂಟ್ ಅಂತ ಅಂದರೆ ದಟ್ ಈಸ್ ದ ಕಮಿಟ್ಮೆಂಟ್ ಆಫ್ ಕರೆಂಟ್ ಫೈನಾನ್ಷಿಯಲ್ ರಿಸೋರ್ಸ್. ಸೊ ಅದನ್ನು ಕಮಿಟ್ಮೆಂಟ್ ಆಗಿ ತೊಗೊಂಡು ಮಾಡಿರ್ತೀವಿ. ಸೊ ಫಾರ್ ಅಚೀವಿಂಗ್ ದ ಹೈಯರ್ ಗೇನ್ಸ್. ಸೊ ಫ್ಯೂಚರಲ್ಲಿ ಹೈಯರ್ ಗೇನ್ಸ್ ಅಥವಾ ರಿಟರ್ನ್ಸ್ ಬರಬೇಕು ಅಂತ ನಾವು ಪ್ರೆಸೆಂಟ್ ಅಥವಾ ಇವಾಗ ಏನು ಮಾಡ್ತೀವಿ ಅಂತಂದರೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಅದಾದಮೇಲೆ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡಿ, ವಾಟ್ ಡು ಯು ಮೀನ್ ಬೈ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಕೇಳಿದ್ದಾರೆ. ಟೆಕ್ನಿಕಲ್ ಅನಾಲಿಸಿಸ್ ಈಸ್ ಎ ಮೆಥಡಾಲಜಿ ಯೂಸ್ಡ್ ಬೈ ಟ್ರೇಡರ್ಸ್ ಆ್ಯಂಡ್ ಇನ್ವೆಸ್ಟರ್ ಟು ಇವ್ಯಾಲ್ಯೂಯೇಟ್ ಸೆಕ್ಯೂರಿಟೀಸ್ ಆ್ಯಂಡ್ ಮೇಕ್ trading decision based on statistical trends and patterns observed in historical market data. So technical is the method of evaluating the investment analysis. So ಇದ್ರ ಏನಂತಂದ್ರೆ ಪ್ರೀವಿಯಸ್ ಸ್ಟಾಟಿಕಲ್ ಡೇಟಾ ಮೇಲೆ ನಾವು ಅಬ್ಸರ್ವ್ ಮಾಡ್ತೀವಿ, ಯಾವ ರೀತಿ ಮಾರ್ಕೆಟ್ ಟ್ರೆಂಡಲ್ಲಿತ್ತು ಅಥವಾ ಮಾರ್ಕೆಟ್ ಗ್ರೌತ್ ಆಗಿದೆಯಾ ಅಥವಾ ಅಂಡರ್ ಗ್ರೌತಲ್ಲಿದೆಯಾ ಅಂತ ಚೆಕ್ ಮಾಡೋದಕ್ಕೆ ನಾವು ಟೆಕ್ನಿಕಲ್ ಅನಾಲಿಸಿಸ್ನ ಒಂದು ಟೂಲ್ ಆಗಿ ಯೂಸ್ ಮಾಡ್ತೀವಿ. ಆ್ಯಂಡ್ ಥರ್ಡ್ ಒನ್ ಈಸ್ ಮೆನ್ಷನ್ ಎನಿ 4 ಸಿಗ್ನಿಫಿಕೆನ್ಸ್ ಆಫ್ ಡೌ ಥಿಯರಿ ಇನ್ ಇನ್ವೆಸ್ಟ್ಮೆಂಟ್ ಅನಾಲಿಸಿಸ್ ಅಂತ ಕೇಳಿದ್ದಾರೆ. ಇಟ್ ಈಸ್ ಟೆಕ್ನಿಕಲ್ ಅನಾಲಿಸಿಸ್ ಅಪ್ರೋಚ್ ಆಫ್ ಟು ಇನ್ವೆಸ್ಟಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಮಾರ್ಕೆಟ್ ಟ್ರೆಂಡ್ಸ್, ಐಡೆಂಟಿಫೈಯಿಂಗ್ ಸ್ಟಾಕ್ ಟ್ರೆಂಡ್ಸ್ ಆ್ಯಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್, ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್. ಸೊ ಇದಿಷ್ಟು ಕೂಡ 4 ಸಿಗ್ನಿಫಿಕೆನ್ಸ್ನ ಯಾವುದಾದ್ರೂ ಬರೆದ್ರೆ ಸಾಕು. ಸೊ ಟೆಕ್ನಿಕಲ್ ಅನಾಲಿಸಿಸ್ ಅಪ್ರೋಚ್ ಟು ಇನ್ವೆಸ್ಟಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಮಾರ್ಕೆಟ್ ಟ್ರೆಂಡ್ಸ್, ಐಡೆಂಟಿಫೈ ಸ್ಟಾಕ್ ಟ್ರೆಂಡ್ಸ್, ರಿಸ್ಕ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಈಸ್ ಗಿವ್ ದ ಮೀನಿಂಗ್ ಆಫ್ ಸೆಕ್ಯೂರಿಟಿ ರಿಟರ್ನ್. ಸೆಕ್ಯೂರಿಟಿ ರಿಟರ್ನ್ ಅಂದರೆ ಇಟ್ ರೆಫರ್ಸ್ ಟು ಗೇನ್ ಆರ್ ಲಾಸ್ ಮೇಡ್ ಆನ್ ಇನ್ವೆಸ್ಟ್ಮೆಂಟ್ ಇನ್ ಎ ಸೆಕ್ಯೂರಿಟಿ ಓವರ್ ಎ specific period. It include any income received like dividends or interest and capital gain or loss. ಸೊ ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಸ್ಟೇಟ್ ದ ಮೀನಿಂಗ್ ಆಫ್ ಶೇರ್ ವ್ಯಾಲ್ಯೂಯೇಷನ್ ಅಂತ ಕೇಳಿದ್ದಾರೆ. ಶೇರ್ ವ್ಯಾಲ್ಯೂಯೇಷನ್ ಅಂತ ಅಂದರೆ share valuation means process of determining the current worth of company stock. It is helps to know the investors that stock is overvalued or undervalued. ಸೊ ನಾವು ಕಂಪನಿನಲ್ಲಿ ಏನು ಇನ್ವೆಸ್ಟ್ ಮಾಡಿರ್ತೀವಲ್ವ ಶೇರ್ಸ್ನ ಅದನ್ನು ಇವ್ಯಾಲ್ಯೂಯೇಟ್ ಮಾಡ್ತಾ ಹೋಗ್ತೀವಿ, ಐದರ್ ಓವರ್ ವ್ಯಾಲ್ಯೂ ಆಗಿದೆಯಾ ಅಥವಾ ಅಂಡರ್ ವ್ಯಾಲ್ಯೂಡ್ ಆಗಿದೆಯಾ ಅಂತ. And next question is a list of the various types of mathematical indicators of technical analysis ಅಂತ ಕೇಳಿದ್ದಾರೆ. ಮ್ಯಾಥಮೆಟಿಕಲ್ ಇಂಡಿಕೇಟರ್ಸ್ ಯಾವ್ಯಾವ್ದು ಅಂತಂದರೆ ಫಸ್ಟ್ ಒನ್ ಈಸ್ ಅಕ್ಯುಮುಲೇಷನ್ ಆರ್ ಡಿಸ್ಟ್ರಿಬ್ಯೂಷನ್ ಲೈನ್ and on balance volume, average direction indicators ADI, then moving average convergence divergence and MACD. ಇದಿಷ್ಟು ಕೂಡ ಮ್ಯಾಥಮೆಟಿಕಲ್ ಇಂಡಿಕೇಟರ್ಸ್ ವಿ ಆರ್ ಯೂಸಿಂಗ್ ಇನ್ ಟೆಕ್ನಿಕಲ್ ಅನಾಲಿಸಿಸ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ವಾಟ್ ಈಸ್ ಮೆಂಟ್ ಬೈ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್. ಇಟ್ ಈಸ್ ಎ ಮ್ಯಾನೇಜಿಂಗ್ ಇನ್ವೆಸ್ಟ್ಮೆಂಟ್ ಬೈ ಸೆಲೆಕ್ಟಿಂಗ್ ದ ರೈಟ್ investment in tools in right proportion by focusing on maintaining a balance of risk and return according to the investor's goals, time horizon, risk of tolerance to maximize their earning over a period. Portfolio management ಅಂತಂದರೆ it is the ಟೂಲ್ ಟು ಇವ್ಯಾಲ್ಯೂಯೇಟ್ ಯಾವುದು ಬೆಸ್ಟ್ ಇರುತ್ತೆ ಇನ್ವೆಸ್ಟ್ ಮಾಡೋಕ್ಕೆ, ರೈಟ್ ಇನ್ವೆಸ್ಟ್ಮೆಂಟ್ ಟೂಲ್ ಇನ್ ರೈಟ್ ಪ್ರಪೋರ್ಷನ್ ಆ್ಯಂಡ್ ಫೋಕಸಿಂಗ್ ದ ಹೈಯರ್ ರಿಟರ್ನ್ ಮತ್ತು ಟೈಮ್ ಗೋಲು ಮತ್ತು ಇದನ್ನೆಲ್ಲನೂ ನಾವು ಇದರಲ್ಲಿ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟಲ್ಲಿ ಓದ್ತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಮೆನ್ಷನ್ ದ ಕಾನ್ಸೆಪ್ಟ್ ಆಫ್ ಬಿಹೇವಿಯರಲ್ ಫೈನಾನ್ಸ್ ಅಂತ ಕೇಳಿದ್ದಾರೆ. ಇಟ್ ಈಸ್ ಎ ಫೀಲ್ಡ್ ಆಫ್ ಸ್ಟಡಿ ಆಫ್ ದ ಫೈನಾನ್ಸ್ ಆಫ್ ಸೈಕಾಲಜಿ ಆನ್ ದ ಬಿಹೇವಿಯರ್ ಆಫ್ ಇನ್ವೆಸ್ಟರ್ ಆರ್ ಫೈನಾನ್ಷಿಯಲ್ ಅನಾಲಿಸಿಸ್. It also includes the subsequent effect on the markets. ಸೊ ಇದಿಷ್ಟು ಕೂಡ ಟೋಟಲ್ ಸೆಕ್ಷನ್ ಎ ಕ್ವಶನ್ಸ್. ಆ್ಯಂಡ್ ನೆಕ್ಸ್ಟ್ ಸೆಕ್ಷನ್ ಬಿ ನ ನೋಡೋಣ. ಸೆಕ್ಷನ್ ಎಲ್ಲಿ ಟೋಟಲ್ 8 ಕ್ವಶನ್ಸ್ ಇರುತ್ತೆ, ಅದರಲ್ಲಿ ಯಾವುದಾದ್ರೂ 6 ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ನಾವು ಸೆಕ್ಷನ್ ಬಿ ನಲ್ಲಿ
ಟೋಟಲ್ 3 ಕ್ವಶನ್ ಅಟೆಂಡ್ ಮಾಡಬೇಕಾಗಿರುತ್ತೆ. ಫಸ್ಟ್ ಕ್ವಶನ್ ಏನಂತಂದ್ರೆ ಡಿಫರೆನ್ಸ್ ಬಿಟ್ವೀನ್ ಇನ್ವೆಸ್ಟ್ಮೆಂಟ್ ಅಂಡ್ ಸ್ಪೆಕ್ಯುಲೇಷನ್ ಕೇಳಿದ್ದಾರೆ. ಇದು ಫಸ್ಟ್ ಚಾಪ್ಟರ್ ಅಲ್ಲಿ. ಸೊ ಫಸ್ಟ್ ಬೇಸಿಸ್ ತಗೊಳ್ಳಿ ಇನ್ವೆಸ್ಟ್ಮೆಂಟ್ ಅಂಡ್ ಸ್ಪೆಕ್ಯುಲೇಷನ್. ಆಬ್ಜೆಕ್ಟಿವ್ಸ್ ಏನಂತಂದ್ರೆ ವೆಲ್ತ್ ಅಕ್ಯುಮುಲೇಷನ್ ಓವರ್ ದ ಲಾಂಗ್ ಟರ್ಮ್ ವಯ ಕ್ಯಾಪಿಟಲ್ ಅಪ್ರಿಸಿಯೇಷನ್, ಡಿವಿಡೆಂಡ್ಸ್ ಆರ್ ಇಂಟ್ರೆಸ್ಟ್ ಇನ್ಕಮ್. ಸೊ ಇಲ್ಲಿ ಏನಂತ ಅಂದ್ರೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಲಾಂಗ್ ಟರ್ಮ್ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಸ್ಪೆಕ್ಯುಲೇಷನ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಸೀಕಿಂಗ್ ಶಾರ್ಟ್ ಟರ್ಮ್ ಪ್ರಾಫಿಟ್ ಬೈ ಟೇಕಿಂಗ್ ಅಡ್ವಾಂಟೇಜ್ ಫ್ರಮ್ ದ ಮಾರ್ಕೆಟ್ ಫ್ಲಕ್ಚುಯೇಷನ್. ಸೊ ಇಲ್ಲಿ ಸ್ಪೆಕ್ಯುಲೇಷನ್ ಅಂತಂದ್ರೆ ಶಾರ್ಟ್ ಟೈಮ್ ಅಲ್ಲಿ ಹೈಯರ್ ರಿಟರ್ನ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತೀವಿ. ಅಂಡ್ ನೆಕ್ಸ್ಟ್ ಟೈಮ್ ಆರಿಸನ್. ಸೊ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್, ದಿಸ್ ಇಸ್ ಶಾರ್ಟ್ ಟರ್ಮ್ ಪರ್ಸ್ಪೆಕ್ಟಿವ್. ಅಂಡ್ ರಿಸ್ಕ್ ಅಸೋಸಿಯೇಟೆಡ್ ವಿತ್ ಲೋವರ್ ರಿಸ್ಕ್, ಮತ್ತೆ ಇಲ್ಲಿ ಅಸೋಸಿಯೇಟೆಡ್ ವಿತ್ ದ ಹೈಯರ್ ರಿಸ್ಕ್ ಟಾಲರೆನ್ಸ್ ಇರುತ್ತೆ. Focus on fundamental based on depth research and analysis of fundamentals. Illi less fundamental analysis rely on market trends or sentiment. Next asset selection based on quality, stability and growth potential na ನಾವು ಇಲ್ಲಿ assets choose ಮಾಡ್ತೀವಿ. ಇಲ್ಲಿ go for higher risk assets with high volatility. And income generation, focus on regular income via dividends, stable cash flow. ಇಲ್ಲಿ ಏನಂತಂದ್ರೆ ರೆಗ್ಯುಲರ್ ಆಗಿ ಮಂತ್ಲಿ ಮತ್ತೆ ಏನು ಇನ್ಕಮ್ ಬರೋ ಥರ ಮಾಡ್ತೀವಿ, ಡಿವಿಡೆಂಡ್ಸ್ ಆ ಥರ. ಸೊ ಇಲ್ಲಿ ಏನಂತಂದ್ರೆ ಫೋಕಸ್ ಆನ್ ಕ್ಯಾಪಿಟಲ್ ಗೈನ್ ವಯ ಬೈಯಿಂಗ್ ಎ ಲಾಂಗ್ ಅಂಡ್ ಸೆಲ್ಲಿಂಗ್, ಬೈಯಿಂಗ್ ಎ ಲೋ ಅಂಡ್ ಸೆಲ್ಲಿಂಗ್ ಹೈ. ಅಂಡ್ ನೆಕ್ಸ್ಟ್ ಒನ್ ಈಸ್ ಇನ್ವಾಲ್ವ್ಮೆಂಟ್ ಇನ್ ಮಾರ್ಕೆಟ್. ಇನ್ವೆಸ್ಟರ್ಸ್ ಪ್ಲೇ ಎ passive role buying and holding assets without frequent trading. So ಇಲ್ಲಿ speculator play active role by frequent entering and existing. ಸೊ ಪ್ಯಾಸಿವ್ ಅಂತ ಅಂದ್ರೆ ಇಲ್ಲಿ ಪ್ಯಾಸಿವ್ ರೋಲ್ ಅಂತಂದ್ರೆ ಅವರು ಡೇ ಟು ಡೇ ಮಾರ್ಕೆಟ್ ಅಲ್ಲಿ ಇನ್ವಾಲ್ವ್ ಆಗಲ್ಲ. ಒಂದ್ಸರಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಆಮೇಲೆ ಲೇಟರ್ ಅವ್ರು ಚೆಕ್ ಮಾಡ್ತಾರೆ. ಬಟ್ ಇಲ್ಲಿ ಆಕ್ಟಿವ್ ಅಂತಂದ್ರೆ ಎವ್ರಿ ಡೇ ದೇ ಆರ್ ಆಕ್ಟಿವ್ ಇನ್ ದ ಮಾರ್ಕೆಟಿಂಗ್, ಅಂದ್ರೆ ಎಂಟರ್ ಆಗ್ತಾ ಇರ್ತಾರೆ, ಎಕ್ಸಿಟ್ ಆಗ್ತಾ ಇರ್ತಾರೆ. ದೆನ್ ಮೋಟಿವೇಶನ್, ಇನ್ವೆಸ್ಟರ್ಸ್ ಮೋಟಿವೇಟೆಡ್ ಬೈ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಗೋಲ್ಸ್. ಸೊ ಮೋಟಿವೇಟೆಡ್ ಬೈ ದ ಡಿಸೈರ್ ಫಾರ್ ಕ್ವಿಕ್ ಪ್ರಾಫಿಟ್ಸ್. ಅಂಡ್ ನೆಕ್ಸ್ಟ್ ಮಾರ್ಕೆಟ್ ಇನ್ಫ್ಲೂಯೆನ್ಸ್, ಇನ್ವೆಸ್ಟರ್ ಕಾಂಟ್ರಿಬ್ಯೂಟ್ ಟು ಮಾರ್ಕೆಟ್ ಸ್ಟೆಬಿಲಿಟಿ ಅಂಡ್ ಲಿಕ್ವಿಡಿಟಿ ಓವರ್ ದ ಲಾಂಗ್ ಟರ್ಮ್. ಸೊ ಸ್ಪೆಕ್ಯುಲೇಟರ್ಸ್ ಕಾಂಟ್ರಿಬ್ಯೂಟ್ ಶಾರ್ಟ್ ಟರ್ಮ್ ಮಾರ್ಕೆಟ್ ವೊಲಟಿಲಿಟಿ. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಸ್ಪೆಕ್ಯುಲೇಷನ್ ಏನಂತಂದ್ರೆ ಇನ್ವೆಸ್ಟ್ಮೆಂಟ್ ಓವರ್ ದ ಲಾಂಗ್ ಟರ್ಮ್ಗೆ ನಾವು ಹೈಯರ್ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸ್ಪೆಕ್ಯುಲೇಷನ್ ಏನಂತಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ವಿತ್ ಹೈಯರ್ ರಿಸ್ಕ್ ಜೊತೆಗೆ ನಾವು ಹೈಯರ್ ಪ್ರಾಫಿಟ್ ಅಥವಾ ಹೈಯರ್ ರಿಟರ್ನ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಸೊ ಬೋತ್ ಆರ್ ಸೇಮೇ ಕಾಣಿಸುತ್ತೆ ಇನ್ವೆಸ್ಟ್ಮೆಂಟ್ ಅಲ್ಲಿ. ಬಟ್ ಇಲ್ಲಿ ಇನ್ವೆಸ್ಟ್ಮೆಂಟ್ಗೂ ಸ್ಪೆಕ್ಯುಲೇಷನ್ಗೂ ಏನು ಮೇನ್ ಡಿಫ್ರೆನ್ಸ್ ಅಂತಂದ್ರೆ ಇದು ಲಾಂಗ್ ಟರ್ಮ್ ಮತ್ತೆ ಶಾರ್ಟ್ ಟರ್ಮ್. ಇದರಲ್ಲಿ ಲೋವರ್ ರಿಸ್ಕ್ ಇರುತ್ತೆ, ಇದರಲ್ಲಿ ಹೈಯರ್ ರಿಸ್ಕ್ ಇರುತ್ತೆ. ಸೊ ಇಲ್ಲಿ ಏನಂತಂದ್ರೆ ರೆಗ್ಯುಲರ್ ಇನ್ಕಮ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಇನ್ವೆಸ್ಟ್ಮೆಂಟ್ ಅಲ್ಲಿ. ಸ್ಪೆಕ್ಯುಲೇಷನ್ ಅಲ್ಲಿ ಒಂದ್ಸರಿ ಅಂದ್ರೆ ಇಟ್ಸ್ ಡಿಪೆಂಡ್ಸ್ ಆನ್ ದ ಮಾರ್ಕೆಟ್ ಫ್ಲಕ್ಚುಯೇಷನ್. ಮತ್ತೆ ಇಲ್ಲಿ ಏನಂತ ಅಂದ್ರೆ ಇನ್ವೆಸ್ಟ್ಮೆಂಟ್ ಬಂದು ಪ್ಯಾಸಿವ್ ರೋಲು ಆ್ಯಂಡ್ ಸ್ಪೆಕ್ಯುಲೇಷನ್ ಬಂದು ಆಕ್ಟಿವ್ ರೋಲು. ಸೊ ಈ ರೀತಿ ಒಂದು 4 to 5 ಪಾಯಿಂಟ್ಸ್ನ ನೀವು ನೆನ್ಪಿಟ್ಕೊಂಡು ಆರಾಮಾಗಿ ಆನ್ಸರ್ ಮಾಡ್ಬೋದು 4 ಮಾರ್ಕ್ಸ್ಗೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಏನಂತ ಕೇಳಿದ್ದಾರೆ ಅಂದರೆ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಫೇಸಸ್ ಆಫ್ ಬಿಸ್ನೆಸ್ ಸೈಕಲ್. ಸೊ ಬಿಸ್ನೆಸ್ ಸೈಕಲ್, ಫೇಸಸ್ ಆಫ್ ಬಿಸ್ನೆಸ್ ಸೈಕಲ್ಗೆ ಒಂದು ಡಯಾಗ್ರಾಮ್ ಬರುತ್ತೆ. ಸೊ ಈ ರೀತಿ ಒಂದು ಡಯಾಗ್ರಾಮ್ ಹಾಕಿ ಮಾಡ್ಬೋದು. ಏನಂತಂದ್ರೆ ಬಿಸ್ನೆಸ್ ಸೈಕಲ್ ಪೀರಿಯಡಿಕ್ ಫ್ಲಕ್ಚುಯೇಷನ್ ಇನ್ ಎಕನಾಮಿಕ್ಸ್ ಆಕ್ಟಿವಿಟಿ ದಟ್ ಆನ್ ಎಕನಾಮಿಕ್ಸ್ ಎಕ್ಸ್ಪೀರಿಯನ್ಸಸ್ ಓವರ್ ಟೈಮ್, ಆಲ್ಸೋ ಕಾಲ್ಡ್ ಎಕನಾಮಿಕ್ ಸೈಕಲ್ ಆರ್ ಟ್ರೇಡ್ ಸೈಕಲ್ ಅಂತಾನು ಕರಿತೀವಿ. ಫಸ್ಟ್ ಒನ್ ಏನಂತ ಅಂದ್ರೆ ಫೇಸ್ ನಂಬರ್ 1 ಡಿಪ್ರೆಷನ್, ಕಾಂಟ್ರಾಕ್ಷನ್ ಆರ್ ಡೌನ್ ಸೈಜಿಂಗ್. ಸೊ ರಿಡಕ್ಷನ್ ಇನ್ ದ ವ್ಯಾಲ್ಯೂಮ್ ಆಫ್ ಔಟ್ಪುಟ್, ಟ್ರೇಡ್ ಅಂಡ್ ಅದರ್ ಟ್ರಾನ್ಸಾಕ್ಷನ್ಸ್. ಅಂಡ್ ಸೆಕೆಂಡ್ ಒನ್ ಈಸ್ ಡ್ರಾಪ್ ಇನ್ ದ ಪ್ರೈಸ್ ಆಫ್ ಪ್ರಾಡಕ್ಟ್ಸ್, ಫಾಲ್ ಇನ್ ಇಂಟ್ರೆಸ್ಟ್ ರೇಟ್ ಅಂಡ್ ಹೈಯರ್ ರೇಟರ್ ಆಫ್ ಬಿಸ್ನೆಸ್ ಫೇಲ್ಯೂರ್. ಸೊ ಇಲ್ಲಿ ಫೇಸ್ 1 ಡಿಪ್ರೆಷನ್ ಕೊಟ್ಟಿದ್ದಾರೆ, ಅಂದ್ರೆ ಸ್ಟಾರ್ಟಿಂಗ್ ಯಾವ ರೀತಿ ಇರುತ್ತೆ ಅಂತ. ಅಂಡ್ ಸೆಕೆಂಡ್, ಈ ಡಿಪ್ರೆಷನ್ ಆದ್ಮೇಲೆ ಸೆಕೆಂಡ್ ಸ್ಟೇಜ್ ಏನ್ ಬರುತ್ತೆ ಅಂದ್ರೆ ರಿಕವರಿ ಆರ್ ರಿವೈವಲ್ ಅಂತ ಬರುತ್ತೆ. ಇನ್ಕ್ರೀಸ್ ಇನ್ ಗವರ್ನಮೆಂಟ್ ಎಕ್ಸ್ಪೆಂಡಿಚರ್, ಇನ್ಕ್ರೀಸ್ ಇನ್ ಪರ್ಚೇಸಿಂಗ್ ಪವರ್ ಅಂಡ್ ಡೈವರ್ಸಿಫಿಕೇಶನ್ ಇನ್ ಇನ್ವೆಸ್ಟ್ಮೆಂಟ್ ಅಂಡ್ ನ್ಯೂ ಇನೋವೇಷನ್ ಜಾಸ್ತಿ ಆಗುತ್ತೆ. ಆಫ್ಟರ್ ದಟ್ ಯಾವ್ದಂತಂದ್ರೆ ಪ್ರಾಸ್ಪರಿಟಿ ಆರ್ ಫ್ಯೂಯಲ್ ಎಂಪ್ಲಾಯ್ಮೆಂಟ್ ಬರುತ್ತೆ. ಹೈ ಲೆವೆಲ್ ಆಫ್ ಔಟ್ಪುಟ್, ಇನ್ಕಮ್, ಎಂಪ್ಲಾಯ್ಮೆಂಟ್ ಅಂಡ್ ಟ್ರೇಡ್, ರೈಸ್ ಇನ್ ಇಂಟ್ರೆಸ್ಟ್ ರೇಟ್ and remarkable expansion in industrial or commercial activity. And fourth one is boom or over employment or inflation, price, wages, interest, income, profit etc. move in upward direction. So ಇಲ್ಲಿ upward direction ಬರುತ್ತೆ. And next symptom of end of the prosperity of beginning in recession. and ಇಲ್ಲಿ recessions ಅಲ್ಲಿ a turn from prosperity to depression. so ಮತ್ತೆ ಇಲ್ಲಿ ಏನಿರುತ್ತಲ್ವಾ, ಇಲ್ಲಿ ಡಿಪ್ರೆಷನ್ ಇಂದ ಸ್ಟಾರ್ಟ್ ಆಗಿ ಮತ್ತೆ ಇಲ್ಲಿ ಪ್ರಾಸ್ಪರಿಟಿ, ಇಲ್ಲಿ boom and last 5th one is recession. ಈ ರೀತಿ ಸ್ಟಾರ್ಟ್ ಆಗುತ್ತೆ.
ಸೊ ನೀವು ಒಂದು ಡಯಾಗ್ರಾಮ್ನ ಬರೀರಿ ಈ ಥರ ರಫ್ ಆಗಿ, ಅಂದರೆ ಲೈಕ್ ಇಲ್ಲಿ ಏನಂತಂದರೆ ಇದು ಬಿಸ್ನೆಸ್ ಸೈಕಲ್ಲು. ಸೊ ಇಲ್ಲಿ ಫಸ್ಟು ಡಿಪ್ರೆಷನ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ರಿಕವರಿ ಆ್ಯಂಡ್ ಥರ್ಡ್ ಒನ್ ಈಸ್ ಪ್ರಾಸ್ಪಾರಿಟಿ ಆ್ಯಂಡ್ ಫೋರ್ತ್ ಒನ್ ಈಸ್ ಬೂಮ್ ಆ್ಯಂಡ್ ಫಿಫ್ತ್ ಒನ್ ಈಸ್ ಅಗೇನ್ ಮತ್ತೆ ಇಲ್ಲಿ ಏನಂತಂದರೆ ಅಂದರೆ ಎ ಟರ್ನ್ ಫ್ರಮ್ ಪ್ರಾಸ್ಪಾರಿಟಿ ಟು ಡಿಪ್ರೆಷನ್, ಕಾನ್ಸ್ಟ್ರಕ್ಷನ್ ಆರ್ ಸ್ಲೋಯಿಂಗ್ ಡೌನ್ ಆಫ್ ಬಿಸ್ನೆಸ್ ಆಕ್ಟಿವಿಟೀಸ್, ಮತ್ತು ಡಿಕ್ಲೈನ್ ಇನ್ ಡಿಮ್ಯಾಂಡ್ ಫಾರ್ ಗುಡ್ಸ್, ಓವರ್ ಇನ್ವೆಸ್ಟ್ಮೆಂಟ್, ಇಂಬ್ಯಾಲೆನ್ಸ್ ಬಿಟ್ವೀನ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್. ಸೊ ಇದಿಷ್ಟು ಬಿಸ್ನೆಸ್ ಸೈಕಲ್. ಬಿಸ್ನೆಸ್ ಸೈಕಲ್ ಅಂತಂದರೆ ಒಂದು ಬಿಸ್ನೆಸ್ ಸ್ಟಾರ್ಟಿಂಗ್ ಸ್ಟೇಜಿಂದ ಎಂಡಿಂಗ್ ಸ್ಟೇಜ್ ತನಕ ಏನೇನು ಫೇಸಸ್ನ ಫೇಸ್ ಮಾಡುತ್ತೆ ಅಂತ ನಾವು ಇಲ್ಲಿ ಒಂದು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟು ಇದಿಷ್ಟು ಪಾಯಿಂಟ್ಸ್ ಇಲ್ಲಿ ಏನಂತಂದರೆ ಈ 5 ಪಾಯಿಂಟ್ಸ್ನ ನೆನಪಿಟ್ಕೊಂಡು ನಿಮ್ಮ ಓನ್ ವರ್ಡಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಫೋರ್ತ್ ಕ್ವಶನ್ ಈಸ್ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಸೋರ್ಸಸ್ ಆಫ್ ರಿಸ್ಕ್ ಅಂತ ಕೇಳಿದ್ದಾರೆ. ಸೋರ್ಸಸ್ ಆಫ್ ರಿಸ್ಕ್ ಅಂತಂದರೆ ರಿಸ್ಕ್ ಯಾವ್ಯಾವುದರಿಂದ ಅಕರ್ಸ್ ಆಗುತ್ತೆ ಅಂತ. ರಿಸ್ಕ್ ಪಾಸಿಬಿಲಿಟಿ ದಟ್ ಆಕ್ಚುಯಲ್ ರಿಟರ್ನ್ಸ್ ಆನ್ ಇನ್ವೆಸ್ಟ್ಮೆಂಟ್ ವಿಲ್ ಡಿಫರ್ ಫ್ರಮ್ ದ ಎಕ್ಸ್ಪೆಕ್ಟೆಡ್ ರಿಸ್ಕ್. ಅದರಲ್ಲಿ ದೇರ್ ಆರ್ 2 ಟೈಪ್ಸ್. ಒನ್ ಈಸ್ ಏನಂತಂದರೆ ಸಿಸ್ಟಮ್ಯಾಟಿಕ್ ರಿಸ್ಕ್ ಇರುತ್ತೆ ಆ್ಯಂಡ್ ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್. ಸಿಸ್ಟಮ್ಯಾಟಿಕ್ ರಿಸ್ಕಲ್ಲಿ ಮಾರ್ಕೆಟ್ ರಿಸ್ಕ್ ಆರ್ ನಾನ್ ಡೈವರ್ಸಿಬಲ್ ಇನ್ಹರೆಂಟ್ ರಿಸ್ಕ್ ಆಫ್ inherent risk means behind the control of specific company or individual. ಸೊ ಅದರಲ್ಲಿ ಏನೇನು ಬರುತ್ತೆ ಅಂದರೆ ಮಾರ್ಕೆಟ್ ರಿಸ್ಕ್ ಬರುತ್ತೆ, ಇಂಟ್ರೆಸ್ಟ್ ರೇಟ್ ಆಫ್ ರಿಸ್ಕ್ ಬರುತ್ತೆ, IRR ಬರುತ್ತೆ ಆ್ಯಂಡ್ PPR ಪರ್ಚೇಸಿಂಗ್ ಪವರ್ ರಿಸ್ಕ್ ಬರುತ್ತೆ. ಅನ್ಸಿಸ್ಟಮ್ಯಾಟಿಕ್ ರಿಸ್ಕಲ್ಲಿ ಸ್ಪೆಸಿಫಿಕ್ ರಿಸ್ಕ್ ಆರ್ diversifiable risk, risk that affects a particular company, industry sector rather than the entire market. ಏನಂತಂದರೆ ಇದು ವಿತಿನ್ ದ ಇಂಡಸ್ಟ್ರಿ ಅಥವಾ ಕಂಪನಿ ಒಳಗಡೆ ಆಗುತ್ತೆ ರಾದರ್ ದನ್ ದ ಎಂಟೈರ್ ಮಾರ್ಕೆಟ್. ಅದರಲ್ಲಿ ಏನಾಗುತ್ತೆ ಅಂದರೆ ಬಿಸ್ನೆಸ್ ರಿಸ್ಕ್. ಅದರಲ್ಲಿ ಇಂಟರ್ನಲ್ ಫ್ಯಾಕ್ಟರ್ಸ್ ಆಗಿರ್ಬೋದು ಅಥವಾ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆದರೂ ಆಗಿರ್ಬೋದು. ಆ್ಯಂಡ್ ಫೈನಾನ್ಷಿಯಲ್ ರಿಸ್ಕಲ್ಲಿ ಕ್ರೆಡಿಟ್ ರಿಸ್ಕ್, ಕರೆನ್ಸಿ ರಿಸ್ಕ್ ಆಗುತ್ತೆ, ದೆನ್ ಲಿಕ್ವಿಡಿಟಿ ರಿಸ್ಕ್. ಸೊ ಇವೆರಡನ್ನು ಬರೆದು ಅದರಲ್ಲಿ ಯಾವ್ಯಾವ್ದು ಬರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ರೆ 4 ಮಾರ್ಕ್ಸ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟು ಏನು ಕ್ವಶನ್ ಕೇಳಿದ್ದಾರೆ ಅಂದರೆ ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಎ ಪೋರ್ಟ್ಫೋಲಿಯೋ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್. ಪೋರ್ಟ್ಫೋಲಿಯೋ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನಲ್ಲಿ ಏನೇನು ಸ್ಟೆಪ್ಸ್ ಇರುತ್ತೆ ಅಂತ. ಫಸ್ಟು ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಕನ್ಸ್ಟ್ರೈಂಟ್. ಅಂದರೆ ಇಲ್ಲಿ ಫಸ್ಟು ಯಾವುದು ಆಬ್ಜೆಕ್ಟಿವ್ಸ್ ಏನು, ಇನ್ವೆಸ್ಟ್ಮೆಂಟ್ ಆಬ್ಜೆಕ್ಟಿವ್ಸ್ ಏನು ಅಂತ ನಾವು ಡಿಸೈಡ್ ಮಾಡ್ತೀವಿ. ಕ್ಲಿಯರ್ಲಿ ಸ್ಟೇಟಿಂಗ್ ದ ಇನ್ವೆಸ್ಟ್ಮೆಂಟ್ ಗೋಲ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್. ಸೆಕೆಂಡ್ ಒನ್ ಈಸ್ ಅಸೆಟ್ ಅಲೋಕೇಶನ್, ಡಿಟರ್ಮೈನಿಂಗ್ ದ ಮಿಕ್ಸ್ ಆಫ್ ಅಸೆಟ್ ಕ್ಲಾಸಸ್, ಸ್ಟಾಕ್, ಬಾಂಡ್, ರಿಯಲ್ ಎಸ್ಟೇಟ್ ಆರ್ ಎಕ್ಸೆಟ್ರಾ ವಿತಿನ್ portfolio. And security selection, selecting a specific securities or investment with each assets classes. And risk management, using various techniques such as diversification and hedging, etc. Portfolio construction, selecting securities in the desired proportion based on the assets allocation. And monitoring and rebalancing, continuous monitoring is essential after constructions of portfolio and make necessary adjustment. And performance evaluation, evaluate how well the portfolio is meeting its objective. And adaptation to changing the market condition, it requires adaptability to change the market conditions. Must stay informed about market trend and adjust the portfolio strategy accordingly. ಪೋರ್ಟ್ಫೋಲಿಯೋ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಅಂದರೆ ಫಸ್ಟು ಇನ್ವೆಸ್ಟ್ಮೆಂಟ್ ಆಬ್ಜೆಕ್ಟಿವ್ಸ್ನ ನಾವು ಡಿಫೈನ್ ಮಾಡ್ತೀವಿ. ಅದಾದಮೇಲೆ ಅಸೆಟ್ ಅಲೋಕೇಶನ್ ಅಂತಂದರೆ ಯಾವುದ್ರ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಸ್ಟಾಕ್, ಬಾಂಡ್ ಆರ್ ರಿಯಲ್ ಎಸ್ಟೇಟ್ ಅನ್ನೋದನ್ನ ಚೂಸ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಸೆಕ್ಯೂರಿಟಿ ಸೆಲೆಕ್ಷನ್ನ ನಾವು ಇದು ಮಾಡ್ತೀವಿ. ಸೆಕ್ಯೂರಿಟಿ ಅಂದರೆ ಲೈಕ್ ಫಂಡಮೆಂಟಲ್ ಅಥವಾ ಟೆಕ್ನಿಕಲ್ ಅನಾಲಿಸಿಸ್ ಮೂಲಕ. ಆ್ಯಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತಂದರೆ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಫ್ಲೋ ಆಗ್ತಿದೆ ಅಥವಾ ಪ್ರಾಫಿಟಲ್ಲಿ ಹೋಗ್ತಿದೆ, ಲಾಸಲ್ಲಿ ಹೋಗ್ತಿದೆ ಅಂತ. ಆ್ಯಂಡ್ ಪೋರ್ಟ್ಫೋಲಿಯೋ ಕನ್ಸ್ಟ್ರೈನ್ಸ್, ಅದಾದಮೇಲೆ ನೆಕ್ಸ್ಟು ಮಾನಿಟರಿಂಗ್ ಆ್ಯಂಡ್ ರೀಬ್ಯಾಲೆನ್ಸಿಂಗ್, ಅದನ್ನು ನಾವು ಡೇ ಟು ಡೇ ಮಾನಿಟರ್ ಮಾಡ್ತಾ ಹೋಗ್ತೀವಿ. ದೆನ್ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಆ್ಯಂಡ್ ಅಡಾಪ್ಷನ್ ಆಫ್ ಚೇಂಜಿಂಗ್ ಮಾರ್ಕೆಟ್ ಕಂಡೀಷನ್ಸ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಡಿಸ್ಕಸ್ ದ ವೇರಿಯಸ್ ಆಬ್ಜೆಕ್ಟಿವ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಇನ್ ಬ್ರೀಫ್ ಅಂತ ಕೇಳಿದ್ದಾರೆ. ಸೊ ಆಬ್ಜೆಕ್ಟಿವ್ಸ್ ಆಫ್ ಇನ್ವೆಸ್ಟ್ಮೆಂಟ್ನ ಕೇಳಿದ್ದಾರೆ. ಫಸ್ಟ್ ಒನ್ ಈಸ್ ವೆಲ್ತ್ ಅಕ್ಯುಮುಲೇಷನ್ ವಯ ಕ್ಯಾಪಿಟಲ್ ಅಪ್ರಿಷಿಯೇಷನ್ ಅಥವಾ ಡಿವಿಡೆಂಡ್ ಆರ್ ಇಂಟ್ರೆಸ್ಟ್, ರೆಗ್ಯುಲರ್ ಇನ್ಕಮ್ ಅಥವಾ ರೆಗ್ಯುಲರ್ ರೇಟ್ ಆಫ್ ರಿಟರ್ನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಆ್ಯಂಡ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಫಾರ್ ಎಮರ್ಜೆನ್ಸಿ, ರಿಟೈರ್ಮೆಂಟ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ಗೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಬೇಕು, ಅದಕ್ಕೆ ನಾವು ಇನ್ವೆಸ್ಟ್ಮೆಂಟ್ನ ಚೂಸ್ ಮಾಡ್ತೀವಿ. ಆ್ಯಂಡ್ ಬೀಟಿಂಗ್ ಇನ್ಫ್ಲೇಷನ್, ಪ್ರಿಸರ್ವ್ ದ ವ್ಯಾಲ್ಯೂ ಆಫ್ ಮನಿ, ಮೇಂಟೈನ್ ಪರ್ಚೇಸಿಂಗ್ ಪವರ್.
and economics growth, provide capital for business to expand, innovative, creates job. So ಇಲ್ಲಿ economics growth ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಇಂದನೇ we can start the new business or organization, and it is also provide capital for business and expand and innovate and create the jobs. And diversification, spread the risk, reduce the impact of market volatility, and capital formation of a business, so capital formation for business and long term financial goals. So diversification ಅಂತ ಅಂದರೆ ಸೊ ಇವಾಗ 1 ಲಕ್ಷನ ನೀವು ಒಂದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಅದನ್ನು ಡಿವೈಡ್ ಮಾಡಿ ಒಂದು 3-4 ಮೇಲೆ ಇನ್ವೆಸ್ಟ್ ಮಾಡ್ತಾ ಹೋಗೋದು. ಸೊ ಇದಕ್ಕೋಸ್ಕರ ನಾವು ಮೇನ್ ಇನ್ವೆಸ್ಟ್ಮೆಂಟ್ನ ಚೂಸ್ ಮಾಡ್ತೀವಿ. ದೀಸ್ ಆರ್ ಆಲ್ ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ದ ಇನ್ವೆಸ್ಟ್ಮೆಂಟ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಸೆಕ್ಷನ್ ಸಿ. ಸೊ ಸೆಕ್ಷನ್ ಸಿನಲ್ಲಿ ಟೋಟಲ್ 3 ಕ್ವಶನ್ಸ್ ಇರುತ್ತೆ. ಫರ್ ಕ್ವಶನ್ 12 ಮಾರ್ಕ್ಸ್, 36 ಮಾರ್ಕ್ಸ್ ಇದೆ. ಸೊ ಸೆಕ್ಷನ್ ಸಿನಲ್ಲಿ ಫಸ್ಟ್ ಕ್ವಶನ್, ವಾಟ್ ಡು ಯು ಮೀನ್ ಬೈ ಫಂಡಮೆಂಟಲ್ ಅನಾಲಿಸಿಸ್, ಡಿಸ್ಕಸ್ ದ ಆಬ್ಜೆಕ್ಟಿವ್ಸ್ ಆಫ್ ಅನಾಲಿಸಿಸ್ ಅಂತ ಕೇಳಿದ್ದಾರೆ. ಫಸ್ಟ್, ಇಟ್ ಈಸ್ ಎ ಮೆಥಡ್ ಯೂಸ್ಡ್ ಟು ಇವ್ಯಾಲ್ಯೂಯೇಟ್ ಸೆಕ್ಯೂರಿಟೀಸ್ by examining the intrinsic value of a company. It involves examining related economics, financial, qualitative and quantitative factors through the research, critical thinking and financial acumen. So ಇಲ್ಲಿ objectives of fundamental analysis andre to conduct a company stock valuation and assess financial health, balance sheet, income statement and cash flow statement, predict price evaluation, understand business performance andre check for future growth, prospective, competitive and advantage, evaluate the strength and weakness of management, economics and industry analysis and risk assessment, identify the potential risk and uncertainties. And next, make more informed decision, develop long-term investment strategy and focus future performance. So idistunu kuda objectives of the fundamental analysis. So idistu points na bardu ನೀವು explain ಮಾಡಬೇಕು 12 marks ಗೆ. And next, explain the advantages and disadvantages of trend analysis ಕೇಳಿದ್ದಾರೆ. So even trend analysis also is a method used to evaluate and understand the historical data by identifying consistent of patterns or trends over the time and market informed prediction about the future. So it is a tool used to interpret any pattern of a set of data. So ಇದರಲ್ಲಿ ಏನೇನು ಅಡ್ವಾಂಟೇಜಸ್ ಇದೆ ಅಂತಂದರೆ forecasting, predict future events based on historical data, allocation of resource can be allocated more effectively by anticipating future needs. And next one is setting benchmark. It is helps to establish a performance benchmark and set realistic goals and identifying the opportunities by recognizing the positive trends and mitigating risk, identifying the negative trends and plan accordingly, tracking progress by monitoring performance over time, and qualitative analysis provide qualitative basis for making informed decisions, and evidence based since it is based on historical data which enhance credibility and accuracy. So idistunu kuda advantages of trend analysis. So it is helps to forecasting, predict future events based on the historical data, previous data ಮೇಲೆ ಒಂದು ಫ್ಯೂಚರ್ ಇವೆಂಟನ್ನು ನಾವು ಇಲ್ಲಿ ಪ್ರಿಡಿಕ್ಟ್ ಮಾಡ್ತೀವಿ ಅವ್ರು ಎಕ್ಸ್ಪೆಕ್ಟ್ ಮಾಡ್ತೀವಿ. ಆ್ಯಂಡ್ ಅಲೋಕೇಶನ್ ಆಫ್ ರಿಸೋರ್ಸ್, ಸೆಟ್ಟಿಂಗ್ ಬೆಂಚ್ ಮಾರ್ಕ್, ಐಡೆಂಟಿಫೈಯಿಂಗ್ ಆಪರ್ಚುನಿಟೀಸ್, ಮಿಟಿಗೇಟಿಂಗ್ ರಿಸ್ಕ್, ಟ್ರ್ಯಾಕಿಂಗ್ ಪ್ರೋಗ್ರೆಸ್ ಆ್ಯಂಡ್ ಕ್ವಾಲಿಟೇಟಿವ್ ಅನಾಲಿಸಿಸ್. ಆ್ಯಂಡ್ ಇದಿಷ್ಟನ್ನು ಕೂಡ ಏನಂತಂದರೆ ಅಡ್ವಾಂಟೇಜಸ್. ಆ್ಯಂಡ್ ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ ಆಫ್ ಟ್ರೆಂಡ್ ಅನಾಲಿಸಿಸ್ ಏನಿದೆ ಅಂತಂದರೆ ಬೇಸ್ಡ್ ಆನ್ ಅಸಂಪ್ಷನ್. ಇಟ್ ಅಸ್ಯೂಮ್ಸ್ ಪಾಸ್ಟ್ ಪ್ಯಾಟರ್ನ್ ವಿಲ್ ಕಂಟಿನ್ಯೂ ಇನ್ ಫ್ಯೂಚರ್, ಇಟ್ ಮೇ ನಾಟ್ ಹೋಲ್ಡ್ ಗುಡ್ ಆಲ್ವೇಸ್. ಸೊ ಸಮ್ಟೈಮ್ಸ್ ನಾವೇನಂತಂದರೆ ಪಾಸ್ಟ್ ಏನಿತ್ತು ಅದನ್ನೇ ಕಂಟಿನ್ಯೂ ಆಗುತ್ತೆ, ಇದು ಫ್ಯೂಚರಲ್ಲಿ ಯಾವುದೇ ಪ್ರಾಸ್ಪರಿಟಿ ಅಥವಾ ಡೆವಲಪ್ಮೆಂಟ್ ಇರಲ್ಲ ಅಂತ ಈ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಆ್ಯಂಡ್ ಡೇಟಾ ಕ್ವಾಲಿಟಿ ಇಶ್ಯೂಸ್, ಡೇಟಾ ಯೂಸ್ಡ್ ಮೇ ನಾಟ್ ಬಿ ಅಥೆಂಟಿಕ್ ಆರ್ ರಿಯಲಬಲ್ to enough to interpret correctly. And third one is complexity. Conducting trend analysis requires statistical knowledge and expertise which may become barrier, and ignoring quantitative factor which is also needed, difficult to interpret and analyze. Trend may not always in a linear form, may have seasonal or cycle pattern and limited perspective, often focused on short term data. So idistunu kuda disadvantages of the trend analysis. And next question is,
ವಾಟ್ ಈಸ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್, ಡಿಸ್ಕಸ್ ದ ಆಬ್ಜೆಕ್ಟಿವ್ಸ್ ಅಂತ ಕೇಳಿದರೆ, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂತಂದರೆ ಮ್ಯಾನೇಜಿಂಗ್ ಎ ಕಲೆಕ್ಷನ್ ಆಫ್ ಇನ್ವೆಸ್ಟ್ಮೆಂಟ್ ಟು ಅಚೀವಿಂಗ್ ಸ್ಪೆಸಿಫಿಕ್ ಗೋಲ್ಸ್. ಸೊ ಪೋರ್ಟ್ಫೋಲಿಯೋ ಅಂತಂದರೆ ಪೋರ್ಟ್ಫೋಲಿಯೋ ಮ್ಯಾನೇಜಲ್ಲಿ ಪೋರ್ಟ್ಫೋಲಿಯೋ ಮ್ಯಾನೇಜರ್ಸ್ ಇರ್ತಾರೆ. ಅವರು ಇನ್ವೆಸ್ಟ್ಮೆಂಟಿಂದ ಫಂಡ್ಸ್ನ ಕಲೆಕ್ಟ್ ಮಾಡಿ ಅವರು ಇನ್ವೆಸ್ಟರ್ಸ್ ಪರವಾಗಿ ಮ್ಯಾನೇಜ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್. ಮ್ಯಾನೇಜಿಂಗ್ ಎ ಕಲೆಕ್ಷನ್ ಆಫ್ ಇನ್ವೆಸ್ಟ್ಮೆಂಟ್ ಟು ಅಚೀವಿಂಗ್ ಸ್ಪೆಸಿಫಿಕ್ ಗೋಲ್ಸ್, ಸ್ಪೆಸಿಫಿಕ್ ಫೈನಾನ್ಷಿಯಲ್ ಗೋಲ್ಸ್. ಅದರಲ್ಲಿ ಏನು ಆಬ್ಜೆಕ್ಟಿವ್ಸ್ ಇದೆ ಅಂತಂದರೆ ಅಟೈನಿಂಗ್ long-term financial goals, capital appreciation, maximizing return on investment, achieving assets allocation, risk management, rebalancing and monitoring the portfolio, liquidity management, achieving investment goals, tax efficiency, cost management. ಇದಿಷ್ಟು ಕೂಡ ಆಬ್ಜೆಕ್ಟಿವ್ಸ್. ಇಷ್ಟು ಪಾಯಿಂಟ್ಸ್ನ ಬರೆದು ಎಕ್ಸ್ಪ್ಲೈನ್ ಮಾಡಬೇಕು. ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಗೋಲ್ಸ್, ಕ್ಯಾಪಿಟಲ್ನ ಬಿಲ್ಡ್ ಮಾಡಿ ಅಥವಾ ಕ್ಯಾಪಿಟಲ್ ಅಪ್ರಿಷಿಯೇಷನ್, ಮ್ಯಾಕ್ಸಿಮೈಸಿಂಗ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ಸೊ ಹೈಯರ್ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ದೆನ್ ಅಚೀವಿಂಗ್ ಅಸೆಟ್ಸ್ ಅಲೋಕೇಶನ್, ರಿಸ್ಕ್ ಮ್ಯಾನೇಜ್ಮೆಂಟ್, ರೀಬ್ಯಾಲೆನ್ಸಿಂಗ್ ಆ್ಯಂಡ್ ಮಾನಿಟರಿಂಗ್ ದ ಪೋರ್ಟ್ಫೋಲಿಯೋ. ಸೊ ಇವರು ಏನಂತ ಅಂದರೆ ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟ್ ಆಗಿರ್ತಾರೆ ಮಾರ್ಕೆಟಲ್ಲಿ ಏನೇನು ಟ್ರೆಂಡ್ ಮತ್ತು ಚೇಂಜಸ್ ಆಗ್ತಿದೆ ಅಂತ ಡೇ ಟು ಡೇ ವ್ಯಾಲ್ಯೂಯೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಲಿಕ್ವಿಡಿಟಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಅಚೀವಿಂಗ್ ಇನ್ವೆಸ್ಟ್ಮೆಂಟ್ ಗೋಲ್ಸ್, ಟ್ಯಾಕ್ಸ್ ಎಫಿಷಿಯನ್ಸಿ ಆ್ಯಂಡ್ ಕಾಸ್ಟ್ ಮ್ಯಾನೇಜ್ಮೆಂಟ್. ಅದಾದಮೇಲೆ ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಇನ್ವೆಸ್ಟ್ಮೆಂಟ್ ಅಂತ ಕೇಳಿದರೆ, ಗುಡ್ ಇನ್ವೆಸ್ಟ್ಮೆಂಟ್ ಕ್ಯಾರೆಕ್ಟರಿಸ್ಟಿಕ್ ವೆರಿ ಈಸಿ. ಪೊಟೆನ್ಷಿಯಲ್ ಫಾರ್ ಗ್ರೌತ್, ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್, ಲಿಕ್ವಿಡಿಟಿ ಇರಬೇಕು, ಅಲೈನ್ಮೆಂಟ್ ವಿತ್ ಫೈನಾನ್ಷಿಯಲ್ ಗೋಲ್ಸ್, ಡೈವರ್ಸಿಫಿಕೇಶನ್, ಲಾಂಗ್ ಟರ್ಮ್ ವ್ಯಾಲ್ಯೂ ಆ್ಯಂಡ್ ಕ್ವಾಲಿಟಿ ಆಫ್ ಅಸೆಟ್ಸ್, ಅಡಾಪ್ಟಬಿಲಿಟಿ, ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಇನ್ಫಾರ್ಮೇಷನ್, ಎಥಿಕಲ್ ಆ್ಯಂಡ್ ಸಸ್ಟೈನಬಲ್ ಕನ್ಸಿಡರೇಷನ್, ಕಾಂಪ್ಲಿಯನ್ಸಿ ಆ್ಯಂಡ್ ರೆಗ್ಯುಲೇಟರಿ ಸ್ಟ್ಯಾಂಡರ್ಡ್ ಆ್ಯಂಡ್ ವ್ಯಾಲ್ಯೂಯೇಷನ್, ಮ್ಯಾನೇಜ್ಮೆಂಟ್ ಕ್ವಾಲಿಟಿ ಗೋಲ್ಸ್ ಆ್ಯಂಡ್ ಎಕನಾಮಿಕ್ಸ್ ಆ್ಯಂಡ್ ಮಾರ್ಕೆಟ್ ಕಂಡೀಷನ್. ಸೊ ಇದಿಷ್ಟು ಕೂಡ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಇನ್ವೆಸ್ಟ್ಮೆಂಟ್. ಸೊ ನೀವು ಇದರಲ್ಲಿ ಒಂದು 10 to 12 ಪಾಯಿಂಟ್ಸ್ನ ಬರೆದು ಎಕ್ಸ್ಪ್ಲೈನ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ 11th ಕ್ವಶನ್ ಪ್ರಾಕ್ಟಿಕಲ್ ಕ್ವಶನ್ ಕೇಳಿದ್ದಾರೆ. ಸೊ ದ ಪಾಸಿಬಲ್ ರಿಟರ್ನ್ಸ್ ಆ್ಯಂಡ್ associated probabilities of security X and Y are given below. Security X and security Y ಕೊಟ್ಟಿದ್ದಾರೆ, ಪ್ರಾಬಬಿಲಿಟಿ ಕೊಟ್ಟಿದ್ದಾರೆ ಮತ್ತು ರಿಟರ್ನ್ ಇನ್ ಪರ್ಸೆಂಟೇಜ್. ಪ್ರಾಬಬಿಲಿಟಿ ಎಷ್ಟಿದೆ ಅಂದರೆ 0.05, 0.15 ಆ್ಯಂಡ್ 0.40, 0.25 ಆ್ಯಂಡ್ 0.10 ಆ್ಯಂಡ್ 0.05 ಕೊಟ್ಟಿದ್ದಾರೆ ಸೆಕ್ಯೂರಿಟಿ ಎಕ್ಸ್ಗೆ. ಆ್ಯಂಡ್ ರಿಟರ್ನ್ ಈಸ್ 6, 10, 15 ಆ್ಯಂಡ್ 18, 20, 24 ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಸೆಕ್ಯೂರಿಟಿ ವೈ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಂತಂದರೆ ಕ್ಯಾಲ್ಕುಲೇಟ್ ದ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸೆಕ್ಯೂರಿಟಿ ಎಕ್ಸ್ ಆ್ಯಂಡ್ ವೈ. ಸೊ ಇಲ್ಲಿ ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸೆಕ್ಯೂರಿಟಿ ಎಕ್ಸ್ ಆ್ಯಂಡ್ ವೈ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಯಾವ ರೀತಿ ಮಾಡೋದಂತ ನೋಡೋಣ. ಇಟ್ ಈಸ್ ವೆರಿ ಈಸಿ. ಸೊ ಫಸ್ಟ್ ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸೆಕ್ಯೂರಿಟಿ ಎಕ್ಸ್. ಸೊ ಸೆಕ್ಯೂರಿಟಿ ಎಕ್ಸ್ಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಪ್ರಾಬಬಿಲಿಟಿ ಬಂದು ಪಿ ಆ್ಯಂಡ್ ರಿಟರ್ನ್ ಬಂದು ಆರ್. ಸೊ ಪ್ರಾಬಬಿಲಿಟಿ ಎಷ್ಟಿದೆ, 0.05 ಇದ್ದಾಗ ರಿಟರ್ನ್ 6% ಇದೆ. ಆ್ಯಂಡ್ ಪ್ರಾಬಬಿಲಿಟಿ 0.15 ಇದ್ದಾಗ ರಿಟರ್ನ್ 10% ಇದೆ. ಆ್ಯಂಡ್ ಪ್ರಾಬಬಿಲಿಟಿ 0.40 ಇದ್ದಾಗ ರಿಟರ್ನ್ 15 ಇದೆ. ಆ್ಯಂಡ್ ಪ್ರಾಬಬಿಲಿಟಿ 0.25 ಇದ್ದಾಗ ರಿಟರ್ನ್ 18 ಇದೆ. ಆ್ಯಂಡ್ ಇಲ್ಲಿ 0.110 ಇದ್ದಾಗ 20 ಇದೆ. ಆ್ಯಂಡ್ 0.05 ಇದ್ದಾಗ 24 ಇದೆ. ಸೊ ಆ್ಯಸ್ ಇಟ್ ಈಸ್ ಪ್ರಾಬಬಿಲಿಟೀಸ್ ಆ್ಯಂಡ್ ರಿಟರ್ನ್ಸ್ ಏನಿರುತ್ತೆ ಅದನ್ನು ಬರ್ಕೊಳ್ಳಿ. ಸೊ ಪ್ರಾಬಬಿಲಿಟಿನ ಟೋಟಲ್ ಮಾಡಿದ್ರೆ 1 ಬರಬೇಕು. ಓಕೆನಾ. ಅದಾದಮೇಲೆ ನೆಕ್ಸ್ಟು ಪಿ ಇಂಟು ಆರ್, ಪ್ರಾಬಬಿಲಿಟಿ ಇಂಟು ಆರ್ ಮಾಡಿ. ಸೊ ಇಲ್ಲಿ ಪ್ರಾಬಬಿಲಿಟಿ ಇಂಟು ಆರ್ ಅಂತಂದರೆ 0.05 ಇಂಟು 6 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 0.30. ಅಗೈನ್ 0.15 ಇಂಟು 10 ಮಾಡಿದರೆ 1.5 ಬರುತ್ತೆ. ಸೊ ಈ ರೀತಿ ಎಲ್ಲ ಪ್ರಾಬಬಿಲಿಟಿಗೂ ಕೂಡ ಮಾಡಿ. 0.40 ಇಂಟು 15 ಮಾಡಿದ್ರೆ 6 ಬರುತ್ತೆ. 0.25 ಇಂಟು 18 ಮಾಡಿದ್ರೆ 4.50 ಬರುತ್ತೆ. ಹಾಗೆ ನೆಕ್ಸ್ಟ್ 0.10 ಇಂಟು 20 ಮಾಡಿದ್ರೆ 2 ಬರುತ್ತೆ. 0.05 ಇಂಟು 24 ಮಾಡಿದ್ರೆ 1.20 ಬರುತ್ತೆ. ಸೊ ಇದಿಷ್ಟು ಪಿ ಇಂಟು ಆರ್. ಇದನ್ನು ಟೋಟಲ್ ಮಾಡಿದ್ರೆ ಆರ್ ಪವರ್ ಬರುತ್ತೆ ಎಷ್ಟಂತಂದರೆ 15.5 ಬರುತ್ತೆ. ಸೊ ಇಲ್ಲಿ ಎಷ್ಟಂತಂದರೆ ಇದನ್ನಿಷ್ಟನ್ನು ಕೂಡ ಟೋಟಲ್ ಮಾಡಿದ್ರೆ 15.5 ಬರುತ್ತೆ. ಈಗ ನೆಕ್ಸ್ಟು ಆರ್ ಬಾರಿಂದ ಆರ್ನ ಲೆಸ್ ಮಾಡಿ. ಸೊ ಇದು ಟೋಟಲ್ ಅಮೌಂಟಿಂದ ಇದನ್ನು ಲೆಸ್ ಮಾಡಿ. ಎಷ್ಟಂತಂದರೆ 15.5 ಮೈನಸ್ 6 ಮಾಡಿದ್ರೆ 9.5 ಬರುತ್ತೆ. ಹಾಗೆ 15.5 ಮಾಡಿದ್ರೆ 15.5 ಮೈನಸ್ 10 ಮಾಡಿದ್ರೆ ಮೈನಸ್ 0.5 ಬರುತ್ತೆ. ಸೊ ಇಲ್ಲಿ ಏನಂತ ಅಂದರೆ ಟೋಟಲ್ ಇಲ್ಲಿ ರಿಟರ್ನಿಂದ ಇದನ್ನು ಲೆಸ್ ಮಾಡಬೇಕು. 6 ಮೈನಸ್ 15.5 ಅಂದರೆ ಮೈನಸ್
9.5 ಬರುತ್ತೆ. ಸೊ ಯಾವ ರೀತಿ ಅಂದರೆ 6 ಮೈನಸ್ 15.5 ಮಾಡಿದ್ರೆ ಮೈನಸ್ 9.5 ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ 10 ಮೈನಸ್ 15.5 ಮಾಡಿದ್ರೆ ಮೈನಸ್ 5.5. ಸೊ ಅದೇ ರೀತಿ ಎಲ್ಲದಕ್ಕೂ ಮಾಡಿದ್ರೆ ಸೊ ಇಲ್ಲಿ 15 ಮೈನಸ್ 15.5 ಮಾಡಿದ್ರೆ 0.5 ಬರುತ್ತೆ. 18 ಮೈನಸ್ 15.5 ಮಾಡಿದ್ರೆ 2.5. 20 ಮೈನಸ್ 15.5 ಮಾಡಿದ್ರೆ 14.5 ಬರುತ್ತೆ. 24 ಮೈನಸ್ 15.5 ಮಾಡಿದ್ರೆ 8.5 ಬರುತ್ತೆ. ಸೊ ಇವಾಗ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 9.5 ಮೈನಸ್ 9.5 ಇಂಟು 9.5 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 90.25 ಬರುತ್ತೆ. ಮೈನಸ್ ಇಂಟು ಮೈನಸ್ ಬಿಕಮ್ ಪ್ಲಸ್ 90.25. ಹಾಗೆ ಮೈನಸ್ 5.5 ಮಾಡಿದ್ರೆ 30.25. ಹಾಗೆ 0.5 ಇಂಟು 5 ಮಾಡಿದ್ರೆ 0.25. 2.5 ಇಂಟು 2.5 ಮಾಡಿದ್ರೆ 6.25 ಬರುತ್ತೆ. ಆ್ಯಂಡ್ 4.5 ಇಂಟು 4.5 ಮಾಡಿದ್ರೆ 20.25 ಬರುತ್ತೆ. ಆ್ಯಂಡ್ ನೆಕ್ಸ್ಟ್ 8.5 ಇಂಟು 8.5 ಮಾಡಿದ್ರೆ 72.25 ಬರುತ್ತೆ. ಇದು ಏನಂತಂದರೆ ಆರ್ ಮೈನಸ್ ಆರ್ ಬಾರ್ ಸ್ಕ್ವಯರ್. ಸೊ ಇವಾಗ ನೆಕ್ಸ್ಟು 20.25 ಇಂಟು 0.05 ಅಂದರೆ ಇಲ್ಲಿ ಆರ್ ಮೈನಸ್ ಆರ್ ಬಾರ್ ಸ್ಕ್ವಯರ್ ಇಂಟು ಪ್ರಾಬಬಿಲಿಟಿ ಮಾಡಿದ್ರೆ ಎಷ್ಟಿದೆ ಪ್ರಾಬಬಿಲಿಟಿ 0.05 ಇದೆ. ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 4.5215 ಬರುತ್ತೆ. ಆ್ಯಂಡ್ ಸೆಕೆಂಡ್ ನೋಡಿ ಇಲ್ಲಿಂದ 30.25 ಇಂಟು 0.15 ಮಾಡಿದ್ರೆ 4.5375 ಬರುತ್ತೆ. ಅಗೈನ್ 0.25 ಇಂಟು 0.40 ಮಾಡಿದ್ರೆ 0.100 ಬರುತ್ತೆ. ದೆನ್ 6.25 ಇಂಟು 0.25 ಮಾಡಿದ್ರೆ 1.5625 ಬರುತ್ತೆ. 0.110 ಇಂಟು 2025 ಮಾಡಿದರೆ 2.0250 ಬರುತ್ತೆ. ಹಾಗೆ 0.05 ಇಂಟು 72.25 ಮಾಡಿದ್ರೆ 3.6125 ಬರುತ್ತೆ. ಸೊ ಇದನ್ನು ಟೋಟಲ್ ಮಾಡಿದ್ರೆ 16.35 ಬರುತ್ತೆ. ಸೊ ಇಲ್ಲಿ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆನ್ ಸೆಕ್ಯೂರಿಟಿ ಎಷ್ಟಿದೆ ಅಂದರೆ ಪಿ ಇಂಟು ಆರ್ ಮಾಡಿದಾಗ 15.5% ಇದೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸೆಕ್ಯೂರಿಟಿ ಮಾಡಿದಾಗ ಇದು ಟೋಟಲ್ ಎಷ್ಟು ಬಂದಿದೆ 16.35. ಅದರಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಷನ್ ಮಾಡಿದಾಗ ಎಷ್ಟಾಗುತ್ತೆ ಅಂದರೆ 4.04% ಆಗುತ್ತೆ. ಸೊ ಅದೇ ರೀತಿ ಈಗ ಪ್ರಾಜೆಕ್ಟ್ ಸೆಕ್ಯೂರಿಟಿ ವೈಗೆ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಅದೇ ರೀತಿ ಕ್ಯಾಲ್ಕುಲೇಷನ್ ಆಫ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸೆಕ್ಯೂರಿಟಿ ವೈ ಅಂತ ತಗೊಳ್ಳಿ. ಸೆಕ್ಯೂರಿಟಿ ವೈ ಪ್ರಾಬಬಿಲಿಟಿ ಮತ್ತು ರಿಟರ್ನ್ ಏನಿದೆ ಹ್ಯಾಸ್ ಇಟ್ ಈಸ್ ಬರ್ಕೊಳ್ಳಿ. 0.10 ಇದ್ದಾಗ ರಿಟರ್ನ್ 5% ಇದೆ. 0.20 ಇದ್ದಾಗ ರಿಟರ್ನ್ 8% ಇದೆ. ದೆನ್ 0.30 ಇದ್ದಾಗ ರಿಟರ್ನ್ 12%. ಫಾರ್ 0.25 15%, 0.10 18%, 0.05 20% ಇದೆ. ಸೊ ಇವಾಗ ಪ್ರಾಬಬಿಲಿಟಿ ಎಷ್ಟಿದೆ ನೋಡಿ ತಗೊಳ್ಳಿ ಆ್ಯಂಡ್ ರಿಟರ್ನ್ ತಗೊಳ್ಳಿ. ಇವೆರಡು ಮಲ್ಟಿಪ್ಲೈ ಮಾಡಿ ಪ್ರಾಬಬಿಲಿಟಿ ಆ್ಯಂಡ್ ರಿಟರ್ನ್ಸ್. 0.10 ಇಂಟು 5 ಮಾಡಿದ್ರೆ 0.50, 0.20 ಇಂಟು 8 ಮಾಡಿದ್ರೆ 1.60, 0.30 ಇಂಟು 12 ಮಾಡಿದ್ರೆ 3.60, 0.25 ಇಂಟು 15% ಮಾಡಿದ್ರೆ 3.75 ಇದೆ. ಆ್ಯಂಡ್ 0.10 ಇಂಟು 18 ಮಾಡಿದ್ರೆ 1.80 ಇದೆ. 0.05 ಇಂಟು 20 ಮಾಡಿದ್ರೆ 1 ಇದೆ. ಸೊ ಟೋಟಲ್ ಪಿ ಇಂಟು ಆರ್ ಎಷ್ಟು ಆಗುತ್ತೆ ಅಂದರೆ 12.25 ಆಗುತ್ತೆ. ಸೊ ಈಗ ಇಲ್ಲಿ ಆರಿಂದ ಇದನ್ನು ಲೆಸ್ ಮಾಡಿ 5 ಮೈನಸ್ 12.25 ಮಾಡಿದ್ರೆ ಮೈನಸ್ 7.25 ಬರುತ್ತೆ. 8 ಮೈನಸ್ 12.25 ಮಾಡಿದ್ರೆ ಮೈನಸ್ 4.25. 12 ಮೈನಸ್ 12.25 ಮಾಡಿದ್ರೆ 0.25. ಆ್ಯಂಡ್ 15 ಮೈನಸ್ 12.25 ಮಾಡಿದ್ರೆ 2.75. 18 ಮೈನಸ್ 12.25 ಮಾಡಿದ್ರೆ 5.75. 20 ಮೈನಸ್ 12.25 ಮಾಡಿದ್ರೆ 7.75 ಬರುತ್ತೆ. ಸೊ ಇದನ್ನು ಸ್ಕ್ವಯರ್ ಮಾಡಿ. ಸ್ಕ್ವಯರ್ ಅಂತ ಅಂದರೆ ಮೈನಸ್ 7.25 ಇಂಟು 7.25 ಮಾಡಿದ್ರೆ 52.56. 4.25 ಇಂಟು 425 ಮಾಡಿದ್ರೆ 18.6 ಬರುತ್ತೆ. ಸೊ ಹಾಗೆ ಎಲ್ಲದಕ್ಕೂ ಮಾಡಿ. ಆ್ಯಂಡ್ ನೆಕ್ಸ್ಟು ಇದರಿಂದ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿ ಪ್ರಾಬಬಿಲಿಟಿಯಿಂದ. ಸೊ ಆರ್ ಇಂಟು ಆರ್ ಬಾರ್ ಸ್ಕ್ವಯರ್ ಏನಿತ್ತಲ್ವ ಇದನ್ನು ಮಲ್ಟಿಪ್ಲೈ ಮಾಡಿ. 0.10 ಇಂಟು 52.56 ಮಾಡಿದ್ರೆ 5.256 ಬರುತ್ತೆ. ಸೊ ಇದೇ ರೀತಿ ಎಲ್ಲದಕ್ಕೂ ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 17.086 ಬರುತ್ತೆ. ಸೊ ಇಲ್ಲಿ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆನ್ ಸೆಕ್ಯೂರಿಟಿ ವೈ ಎಷ್ಟಿದೆ 12.5% ಇದೆ to 5%. ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸೆಕ್ಯೂರಿಟಿ ಎಷ್ಟಿದೆ ಅಂದರೆ 17.0
876 ಇದೆ. ಇದನ್ನು ಸೆಕ್ಯೂರಿಟಿ ಸ್ಟ್ಯಾಂಡರ್ಡ್ ಡಿವಿಷನ್ ತೆಗೆದ್ರೆ ಎಷ್ಟಾಗುತ್ತೆ ಅಂದರೆ 4.134% ಇದೆ. ಸೆಕ್ಯೂರಿಟಿ ಎಕ್ಸ್ ಹ್ಯಾಸ್ ಹೈಯರ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆ್ಯಂಡ್ ಲೋವರ್ ಲೆವೆಲ್ ಆಫ್ ರಿಸ್ಕ್ ಹ್ಯಾಸ್ ಕಂಪೇರ್ಡ್ ಟು ಸೆಕ್ಯೂರಿಟಿ ವೈ. ಸೊ ಇಲ್ಲಿ ಸೆಕ್ಯೂರಿಟಿ ವೈಗಿಂತ ಸೆಕ್ಯೂರಿಟಿ ಎಕ್ಸ್ ಕಮ್ಮಿ ಇದೆ. ಸೆಕ್ಯೂರಿಟಿ ಎಕ್ಸ್ನ ನಾವು ಇಲ್ಲಿ ಚೂಸ್ ಮಾಡ್ತಾ ಇದ್ದೀವಿ. ಸೊ ಯಾವುದು ರಿಸ್ಕ್ ಕಮ್ಮಿ ಇದೆ ಅದನ್ನು ನಾವಿಲ್ಲಿ ಚೂಸ್ ಮಾಡ್ತಾ ಇದ್ದೀವಿ. ಸೊ ಇದು 12 ಮಾರ್ಕ್ಸ್ಗಿರುತ್ತೆ. ಆ್ಯಂಡ್ ನಾನು ಆಲ್ರೆಡಿ ಬೇರೆ ವಿಡಿಯೋದಲ್ಲಿ ಇದ್ರ ಮೇಲೂ ಕೂಡ ಕಂಪ್ಲೀಟ್ ಡೀಟೇಲ್ ಆಗಿ ಪ್ರಾಬ್ಲಮ್ನ ಅಪ್ಲೋಡ್ ಮಾಡಿದ್ದೀನಿ. ಒನ್ಸ್ ನೀವು ಅಲ್ಲಿ ಚೆಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ, ಅರ್ಥ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಸಬ್ಸ್ಕ್ರೈಬರ್ಸ್ಗೆ ನಾನು ಇದ್ರ PDF ನಾನು ಚಾನಲಲ್ಲಿ ಕೊಡ್ತೀನಿ. ನೀವು ಚಾನಲ್ ಚೆಕ್ ಮಾಡಿದ್ರೆ ಪೋಸ್ಟಲ್ಲಿ ಸಿಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್. ಆ್ಯಂಡ್ ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್. ಡೂ ವೆಲ್. ಥ್ಯಾಂಕ್ ಯು ಸೋ ಮಚ್.